ಹಾಯ್ ಫ್ರೆಂಡ್ಸ್, ನಂದ ಗೋಕುಲ ಕ್ರಿಯೇಷನ್ಸ್ ವತಿಯಿಂದ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನವರಾತ್ರಿ, ದಸರಾ ಹಾಗೂ ವಿಜಯದಶಮಿ ಹಬ್ಬದ ಶುಭಾಶಯಗಳು ತಮ್ಮೆಲ್ರಿಗೂ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಈ ಬಾರಿ ನವರಾತ್ರಿಯಲ್ಲಿ ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡಬೇಕು ಅಮ್ಮನವ್ರಿಗೆ, ಮತ್ತು ಈ ನವರಾತ್ರಿ ಯಾವ ದಿನ ಬಂದಿದೆ, ಈ ಬಾರಿ ಅಮ್ಮನವರು ಯಾವ ವಾಹನದ ಮೇಲೆ ಆಗಮಿಸಿದ್ದಾರೆ, ಮತ್ತು ಬಣ್ಣಗಳ ಮಹತ್ವ ಹಾಗೂ ಪ್ರತಿಯೊಂದು ನವದುರ್ಗೆಯರ ಕುರಿತು ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಇಲ್ಲೂ ನವರಾತ್ರಿ ಬಗ್ಗೆ ತಿಳ್ಕೊಳ್ಳೋಣ. ನವರಾತ್ರಿ ಒಂದು ವಾರ್ಷಿಕ ಹಿಂದೂ ಹಬ್ಬವಾಗಿದ್ದು, ಇದನ್ನು ಕರ್ನಾಟಕದಲ್ಲಿ ದಸರಾ ಎಂದು ಕರೆಯುತ್ತಾರೆ. ಸರ್ವೋಚ್ಚ ದೇವತೆಯಾದ ಆದಿಪರಾಶಕ್ತಿಯು ಅಂಶವಾಗಿದ್ದ ದುರ್ಗಾದೇವಿಯು ಗೌರವಾರ್ಥಿತವಾಗಿ ಆಚರಿಸಿಕೊಳ್ಳಲಾಗುತ್ತೆ. ಇದು 9 ರಾತ್ರಿಗಳು ಮತ್ತು 10 ದಿನಗಳು. 9 ರಾತ್ರಿಗಳ ಅಂದರೆ 10 ದಿನಗಳು. ನಾವು ಈ ಹಬ್ಬವನ್ನು ಏಕೆ ಆಚರಿಸಬೇಕಂದ್ರೆ, ಕೆಡುತಿನ ವಿರುದ್ಧ ಒಳಿತಿಗಾಗಿ ವಿಜಯವನ್ನು ನಾವು ನವರಾತ್ರಿ ಹಬ್ಬದ ಮೂಲಕ ಸ್ಮರಿಸುತ್ತೇವೆ. ಈ ಬಾರಿ ನವರಾತ್ರಿ ಹಬ್ಬವು ಗುರುವಾರ 3ನೇ ತಾರೀಕು ಪ್ರಾರಂಭವಾಗುತ್ತೆ, ಅಕ್ಟೋಬರ್ ಮತ್ತು 12ರಂದು ಮುಕ್ತಾಯವಾಗುತ್ತೆ. ಈ ಬಾರಿ 2024ರಲ್ಲಿ ನವರಾತ್ರಿ ಹಬ್ಬದಲ್ಲಿ ಅಮ್ಮನವರು ಯಾವ ವಾಹನದ ಮೇಲೆ ಬರ್ತಾರೆ ಅನ್ನೋದು ಈಗಿನ ವಿಚಾರ. ತಾಯಿ ಪ್ರತಿ ವರ್ಷ ಬೇರೆ ಬೇರೆ ಬಣ್ಣಗಳನ್ನು ಬದಲಾಯಿಸ್ಕೊಳ್ತಿರ್ತಾಳೆ, ಮತ್ತು ಈ ವರ್ಷ ಪಲ್ಲಕ್ಕಿಯಲ್ಲಿ ಬರ್ತಾಳೆ ಅಂತ ಹೇಳಲಾಗ್ತಿದೆ. ಹೇಗಪ್ಪ ಅಂತಂದರೆ, ಕಳೆದ ವರ್ಷ ಕುದುರೆಯಲ್ಲಿ ಬರ್ತಾರೆ ಅಂತಂದು ಹೇಳಲಾಗಿತ್ತು. ಹಾಗೆ ಈ ವರ್ಷ ಪಲ್ಲಕ್ಕಿಯಲ್ಲಿ ಬರ್ತಾ ಇದ್ದಾರೆ. ನವದುರ್ಗೆಯರನ್ನು ಸ್ಮರಿಸ್ಕೊಳ್ಳುವಂಥ ವಿಷಯ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ, ನೋಟ್ ಮಾಡ್ಕೊಳ್ಳಿ, ಯಾವುದನ್ನು ಸ್ಕಿಪ್ ಮಾಡಬೇಡಿ. ಮೊದಲನೇ ದೇವಿ ಶೈಲಪುತ್ರಿ. ಶೈಲ ಅಂದರೆ ಪರ್ವತ ಪುತ್ರಿ, ಅಂದರೆ ಪರ್ವತನ ಮಗಳು, ಪಾರ್ವತಿ ದೇವಿಯ ಇನ್ನೊಂದು ಅವತಾರ. ಮಹಾದೇವಿ ಶೈಲಪುತ್ರಿಗೆ ಹಳದಿ ಬಣ್ಣ ಅಂದರೆ ಬಲೂ ಪ್ರಿಯ. ವರ್ಷಪೂರ್ತಿ ಖುಷಿ, ಶಾಂತಿ ಎಲ್ಲವನ್ನು ಕೇಳ್ಕೊಳ್ಳೋದಕ್ಕೋಸ್ಕರ ನಾವು ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡೋದು ಬಹಳ ಒಳ್ಳೆಯದು. ಎರಡನೇ ದೇವಿ ಬ್ರಹ್ಮಚಾರಿಣಿ. ಬ್ರಹ್ಮಚಾರಿಣಿ ಅಂದರೆ ದುರ್ಗಾದೇವಿಯ ರೂಪವಾಗಿದ್ದು, ಕೋಪವನ್ನು ಕಡಿಮೆ ಮಾಡುವಂತಹ ದೇವಿಯಾಗಿರ್ತಾರೆ. ಬ್ರಹ್ಮಚಾರಿಣಿ ದೇವಿ ಇದು ದುರ್ಗಾದೇವಿಯ ಅವತಾರಗಳಲ್ಲಿ ಒಂದಾಗಿರುವಂತಹ ದೇವಿ. ಇದು ಶಾಂತಿ, ಸಂತೋಷ, ಭಕ್ತಿ ಹಾಗೂ ಸಂಕಲ್ಪದ ದೇವಿ ಎಂದು ನಂಬಲಾಗುತ್ತೆ. ಈ ದೇವಿ ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾಳೆ. ಭಕ್ತಿಯಿಂದ ಪೂಜೆ ಮಾಡಿ ತಾಯಿಯ ಕೃಪೆ ಪಡೆದುಕೊಳ್ಳಿ. ಮತ್ತು ತಾಯಿಗೆ ಯಾವ ಬಣ್ಣ ಬಹಳ ಇಷ್ಟ ಅಂದರೆ ಹಸಿರು ಬಣ್ಣ. ಹಸಿರು ಬಣ್ಣ ಅಂದರೆ ಬಹಳ ಪ್ರಿಯ. ಹಾಗಾಗಿ 2ನೇ ದಿನ ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡಬಹುದಾಗಿದೆ. ಹಸಿರು ಬಣ್ಣವು ನಮ್ಮಲ್ಲಿ ಒಂದು ಪಾಸಿಟಿವ್ ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡುತ್ತೆ, ಮತ್ತು ಹಸಿರು ಬಣ್ಣವು ಶುಭ ಕಾರ್ಯಗಳ ಸಂಕೇತ ಅಂತಲೇ ಹೇಳ್ಬೋದು. ಈಗ 3ನೇ ದೇವಿಯ ಹೆಸರು ಚಂದ್ರಘಂಟ, ಅಂದರೆ ಗಂಟೆಯ ಆಕಾರದ ಅರ್ಧಚಂದ್ರನನ್ನು ಹೊಂದಿರುವವಳು. ಅವಳ 3ನೇ ಕಣ್ಣು ಯಾವಾಗಲೂ ತೆರೆದಿರುತ್ತೆ. ಆಕೆಯನ್ನು ಚಂದ್ರಘಂಟ, ಚಂಡಿಕಾ ಅಥವಾ ರಣಚಂಡಿ ಎಂದು ಕರೆಯುತ್ತಾರೆ. ಚಂದ್ರಘಂಟ ಮಹಾದೇವಿಯು ನವದುರ್ಗೆಯ ಅಂಶವಾಗಿದ್ದು 3 ಕಣ್ಣುಗಳನ್ನು ಹೊಂದಿರುತ್ತಾರೆ, ಮತ್ತು ಯಾವಾಗಲೂ ದುಷ್ಟ ರಾಕ್ಷಸರ ವಿರುದ್ಧ ಹೋರಾಡಲು ಸಿದ್ಧರಿರುತ್ತಾರೆ. ಈ ದೇವಿಗೆ ಬೂದು ಬಣ್ಣ ಎಂದರೆ ಬಲು ಪ್ರೀತಿ. ಈ ಬೂದು ಬಣ್ಣದ ಸಂಕೇತ ಮನಸ್ಸು ಮತ್ತು ಭಾವನೆಗಳ ಸಮತೋಲನವನ್ನು, ನಮ್ಮ ಮನಸ್ಸಿನ ಬೇಡಿಕೆ, ಆಸೆ ಈಡೇರಿಸುವ ತಾಯಿ ಅಂತಲೇ ಹೇಳಬಹುದಾಗಿದೆ. ಹಾಗಾಗಿ ನೀವೆಲ್ಲರೂ ಬೂದು ಬಣ್ಣದ ಬಟ್ಟೆಯನ್ನೇ 3ನೇ ದಿನ ಅಂದರೆ ಶನಿವಾರ ದಿನದಂದು ಧರಿಸಿ ಪೂಜೆ ಮಾಡಬಹುದು. 4ನೇ ದಿನ ಅಂದರೆ ಭಾನುವಾರದ ದಿನ ಕುಷ್ಮಾಂಡಿನಿ ದೇವಿಯನ್ನು ಪೂಜಿಸಲಾಗುತ್ತೆ. ಕು ಅಂದರೆ ಸ್ವಲ್ಪ, ಉಷ್ಣ ಅಂದರೆ ಉಷ್ಣತೆ ಅಥವಾ ಶಕ್ತಿ, ಮತ್ತು ಅಂಡ ಎಂದರೆ ಮೊಟ್ಟೆ, ಕೂಷ್ಮಾಂಡ. ಬ್ರಹ್ಮಾಂಡವನ್ನು ಸೃಷ್ಟಿಸಿದವಳು ಅಂತ ಅರ್ಥ ಆ ತಾಯಿಗೆ. ಭೂಮಿಯಲ್ಲಿನ ಅಂಧಕಾರವನ್ನು ಕಳೆದು ಬೆಳಕು ನೀಡುವ ಮಹಾದೇವಿ. ದೇವಿಗೆ ಕಿತ್ತಳೆ ಬಣ್ಣ ಅಂದರೆ ಬಹಳ ಪ್ರೀತಿ. ಸೊ ಹಾಗಾಗಿ ನಾವು 4ನೇ ದಿನ ಕಿತ್ತಳೆ ಬಣ್ಣ ಅಂದರೆ ಆರೆಂಜ್ ಕಲರ್ ಅಂತ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡಬಹುದು. ಈ ತಾಯಿ ಸಂತೋಷ, ಧನಾತ್ಮಕ ಭಾವನೆ, ನಾವು ಮಾಡುವಂಥ ಕೆಲಸಗಳಲ್ಲಿ ವೃದ್ಧಿ, ಆಸೆಗಳ ಈಡೇರಿಸುವಂತಹ ದೇವಿ ಅಂತಲೇ ಹೇಳ್ಬೋದು. 5ನೇ ದಿನ ಸ್ಕಂದಮಾತಾ ಮಹಾದೇವಿ. ಅವಳ ಹೆಸರು ಸ್ಕಂದ ಎಂಬ ಹೆಸರಿನಿಂದ ಬಂದಿದೆ. ಈ ದೇವಿಗೆ 6 ಮುಖದ ಮಗು ಇದ್ದು, 6 ಮುಖದ ಮಗುವನ್ನು ತೊಡೆಯ ಮೇಲೆ ಕೂರಿಸಿಕೊಂಡು ಸಿಂಹದ ಮೇಲೆ ಕುಳಿತಿರುವಂಥ ಅವತಾರವಾಗಿದೆ. ಈ ತಾಯಿಗೆ ಬಿಳಿ ಬಣ್ಣ ಅಂದರೆ ಬಹಳ ಪ್ರೀತಿ. ಬಿಳಿ ಬಣ್ಣ ಅಂತ ಅಂದಮೇಲೆ ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ ಅಲ್ವಾ, ಶಾಂತಿ, ಸಾಮರಸ್ಯದ ಸಂಕೇತ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಿ ನೀವು ಪೂಜೆಯನ್ನು ಮಾಡ್ಬೋದು. 6ನೇ ದಿನ ಕಾತ್ಯಾಯಿನಿ ದೇವಿ. ಈ ಮಹಾತಾಯಿಯು ಬಂಗಾರದ ವರ್ಣದಿಂದ ಹೊಳೆಯುತ್ತಿರುವಳು. ಚತುರ್ಮುಖ ಸ್ವರೂಪಳಾಗಿ, ಸಿದ್ಧಾರೂಢಳಾಗಿ, 2 ಕೈಗಳಲ್ಲಿ ವರಮುದ್ರೆ ಹಾಗೂ ಅಭಯ ಮುದ್ರೆಯುಳ್ಳವಳಾಗಿ, ಖಡ್ಗ ಹಾಗೂ ಕಮಲ ಪುಷ್ಪ ಧಾರಿಣಿಯಾಗಿ ಶೋಭಿಸುತ್ತಿರುವ
ಕಾತ್ಯಾಯಿನಿ ಮಾತೆ ಅಮೋಘ ಫಲದಾಯಕಳಾಗಿರುತ್ತಾಳೆ. ಈ ಮಾತೆಯು ಮದುವೆಯ ಎಲ್ಲ ವಿಚಾರಗಳಲ್ಲೂ ಸಹಾಯಕಳಾಗಿರ್ತಾಳೆ. ಯಾರಿಗೆಲ್ಲ ವಿವಾಹ ಆಗ್ತಾ ಇರೋದಿಲ್ಲ, ಮದುವೆ ಸಂಬಂಧಗಳು ಕೂಡ್ತಾ ಇರೋದಿಲ್ಲ, ಹಾಗಾಗಿ ಈ ದೇವಿಯನ್ನು ಪೂಜೆ ಮಾಡಿ ಜೀವನದಲ್ಲಿ ಒಳ್ಳೆಯ ಜೀವನ ಸಂಗಾತಿಯನ್ನು ಪಡಿಬಹುದು ಅಂತ ಈ ಪೂಜೆ ಮೂಲಕ ಪಡಿಬಹುದು. ಹಾಗೆ ಮತ್ತಲ್ಲಿ ಹಾಗೂ ಈ ತಾಯಿಗೆ ಕೆಂಪು ಬಣ್ಣವೆಂದರೆ ಬಹಳ ಪ್ರಿಯ. ಸೊ ಹಾಗಾಗಿ ಶಕ್ತಿಯುತ ಬಣ್ಣ, ಪ್ರೀತಿ, ಉತ್ಸಾಹ, ಧೈರ್ಯದ ಸಂಕೇತ. ಮತ್ತು ತಾಯಿ ಕಾತ್ಯಾಯಿನಿ ದೇವಿ ಜ್ಞಾನ ಮತ್ತು ವಿವೇಕದ ದೇವತೆ ಅಂತಲೇ ಹೇಳ್ಬೋದು. ದೇವಿ ಇದೇ ಅವತಾರದಲ್ಲಿ ಮಹಿಷಾಸುರನ್ನು ಕೂಡ ಸಂಹಾರ ಮಾಡಿರ್ತಾಳೆ. 7ನೇ ದಿನ ಕಾಳರಾತ್ರಿ ದೇವಿ. ನವರಾತ್ರಿಯ ನವದುರ್ಗೆಯ 7ನೇ ರೂಪವಾದ ಕಾಳರಾತ್ರಿ ಮಹಾದೇವಿಯನ್ನು ಈ ದಿನ ಪೂಜಿಸಲಾಗುತ್ತೆ. ಕಾಳರಾತ್ರಿ ದೇವಿಯನ್ನು ಪೂಜಿಸುವುದರಿಂದ ಸಕಲ ಸಿದ್ಧಿಗಳು ಕೂಡ ದೊರೆಯುತ್ತೆ. ತಂತ್ರ ಮಂತ್ರಗಳ ಕಾರ್ಯದಲ್ಲಿ ಈಕೆಯನ್ನು ಪ್ರಮುಖರಾಗಿರ್ತಾರೆ. ಈ ತಾಯಿಗೆ ರಾಯಲ್ ಬ್ಲೂ ಕಲರ್ ಅಂದರೆ ಬಹಳ ಪ್ರೀತಿ. ಜೀವನದಲ್ಲಿ ಒಳ್ಳೆಯ ನೆಲೆ ಸಿಗುವಂತೆ ಮಾಡ್ತಾಳೆ. ಈ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. 8ನೇ ದೇವಿ ಮಹಾಗೌರಿ. ಮಹಾಗೌರಿ ಎಂಬ ಹೆಸರು ಅತ್ಯಂತ ಪ್ರಕಾಶಮಾನವಾದ ಸ್ವಚ್ಛವಾದ ಮೈಬಣ್ಣ ಚಂದ್ರನಂತೆ ಹೊಳಪು ಎಂದು ಅನುವಾದಿಸುತ್ತೇವೆ. ಹಿಂದೂ ಮಾತೆ ಮಹಾದೇವಿಯು ನವದುರ್ಗೆಯ ಅಂಶಗಳಲ್ಲಿ ಮಹಾಗೌರಿಯು 8ನೇ ರೂಪವಾಗಿದೆ. ಈ ಮಹಾದೇವಿಯು ಪೂಜೆಗೆ ರಾತ್ರಿ ಅರಳುವ ಮಲ್ಲಿಗೆ ಹೂವನ್ನು ಬಳಸಬೇಕು. ಇದರಿಂದ ಬಹಳ ಒಳ್ಳೆಯದಾಗುತ್ತೆ. ಬಹಳ ಶ್ರೇಷ್ಠ ಕೂಡ ರಾತ್ರಿ ಅರಳುವಂತಹ ಮಲ್ಲಿಗೆಯನ್ನು ಉಪಯೋಗಿಸೋದ್ರಿಂದ. 8ನೇ ದಿನ ಈ ದೇವಿಯನ್ನು ಪೂಜಿಸಲಾಗುತ್ತೆ. ದೇವಿಗೆ ಗುಲಾಬಿ ಬಣ್ಣ ಅಂದರೆ ಬಹಳ ಇಷ್ಟ. ಸೊ ಹಾಗಾಗಿ ಗುಲಾಬಿ ಬಣ್ಣದ ಬಟ್ಟೆಯನ್ನು ಧರಿಸಿ 8ನೇ ದಿನ ಮಹಾಗೌರಿಯ ಪೂಜೆಯನ್ನು ಮಾಡಿ ಒಳ್ಳೆಯದಾಗಲಿ. 9ನೇ ದಿನ ಸಿದ್ಧಿದಾತ್ರಿ ಅಮ್ಮನವರು. 9ನೇ ದಿನ ಸಿದ್ಧಿದಾತ್ರಿ ಮಹಾದೇವಿಯನ್ನು ಪೂಜಿಸಲಾಗುತ್ತೆ. ಸಿದ್ಧಿ ಎಂದರೆ ಅಲೌಕಿಕ ಶಕ್ತಿ ಅಥವಾ ಧ್ಯಾನ ಸಾಮರ್ಥ್ಯ, ಮತ್ತು ಧಾತ್ರಿ ಎಂದರೆ ಕೊಡುವವರು. ಎಲ್ಲ ದೈವಿಕ ಆಕಾಂಕ್ಷೆಗಳನ್ನು ಪೂರೈಸುತ್ತಾಳೆ. ಶಿವನ ದೇಹದ ಒಂದು ಭಾಗವಾಗಿರ್ತಾಳೆ ಸಿದ್ಧಿದಾತ್ರಿ ದೇವಿಯದ್ದು ಎಂದು ಎಲ್ಲರೂ ನಂಬ್ತಾರೆ ಕೂಡ. ತಾಯಿ ಎಲ್ಲ ರೀತಿಯ ಶಕ್ತಿ, ವೈಭವ ಮತ್ತು ಮಹಿಮೆಯ ಮೂಲ. ನವರಾತ್ರಿಯ 9ನೇ ದಿನ ತಾಯಿಯ ಪ್ರಾಮುಖ್ಯತೆ ತುಂಬ ಮುಖ್ಯ. ಎಲ್ಲರೂ ಬನ್ನಿ ಪೂಜೆ ಮಾಡಿ. ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರಲಿ, ನಿಮಗೆಲ್ರಿಗೂ ಒಳ್ಳೆಯದಾಗಲಿ. ನಿಮ್ಮ ಏನೇನು ಆಸೆ ಆಕಾಂಕ್ಷೆಗಳೆಲ್ಲ ಇದ್ದಾವಲ್ಲ ಎಲ್ಲ ಈಡೇರಲಿ ಅಂತ ನಾನು ಕೂಡ ಹಾರೈಸ್ತೀನಿ. ಇನ್ನೊಂದು ಮುಖ್ಯವಾದಂಥ ವಿಷಯ ಏನಂದರೆ, ಮೊದಲು ಸಂಕಲ್ಪ ಮಾಡ್ಕೊಳ್ಳಿ. ಕೈಯಲ್ಲಿ ಅಕ್ಷತೆ ಹಿಡ್ಕೊಂಡು, ತಾಯಿ ನಾನು ಇವತ್ತಿಂದ ನಿನ್ನ ವ್ರತನ ಹಿಡಿತಾ ಇದ್ದೀನಿ. ನಿನಗೇನೇನು ಬೇಕು, ಸುಖ, ಶಾಂತಿ, ನೆಮ್ಮದಿ. ಬರೀ ಒಡವೆ ದುಡ್ಡಿಂದಾನೇ ಎಲ್ಲ ಆಗಿಬಿಡಲ್ಲ ಅಲ್ವಾ, ನೆಮ್ಮದಿ ಇರಬೇಕು ಮನುಷ್ಯನಿಗೆ. ಸೊ ಹಾಗಾಗಿ ಅದೆಲ್ಲ ಸಿಗಲಿ, ಅಷ್ಟು ಐಶ್ವರ್ಯಗಳು ಸಿಗಲಿ ಅಂತ ಬೇಡಿಕೊಂಡು ನೀರಿನಿಂದ ಅದನ್ನು ಗಿಡಕ್ಕೆ ಬಿಟ್ಟು 9ನೇ ದಿನ ಕೊನೆ ದಿನ ಕೂಡ ಹಾಗೆ ಮಾಡಬೇಕು. ನಾನು ಇವತ್ತು ಈ ವ್ರತನ ಮುಗಿಸ್ತಾ ಇದ್ದೀನಿ ಅಂಥೇಳಿ ಉಡಿ ತುಂಬಬೇಕು. ತಾಯಿಗೆ ಉಡಿ ತುಂಬಿ ನಿಮ್ಮ ವ್ರತನ ಮುಗಿಸ್ಬೇಕು. ಸೊ ಹಾಗಾಗಿ ಎಲ್ಲರೂ ಬನ್ನಿ ಪೂಜೆಯನ್ನು ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ. ಪ್ರತಿಯೊಂದು ದೇವರ ಒಂದು ಕಾರ್ಯವನ್ನು ಹೇಳ್ಕೊಟ್ಟಿದ್ದೀನಿ. ಒಳ್ಳೆಯದಾಗಲಿ. ನೋಡಿದ್ದಕ್ಕೆ ತಮ್ಮೆಲ್ರಿಗೂ ಥ್ಯಾಂಕ್ಸ್. ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ ಇಷ್ಟವಾದರೆ. ಮತ್ತು ನನ್ನ ಎಲ್ಲ ವಿಡಿಯೋಗಳಿಗಾಗಿ ಆಲ್ ಅನ್ನೋ ಬೆಲ್ ಬಟನ್ನ ಒತ್ತಿ ಪ್ರೆಸ್ ಮಾಡಿ. ಮತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್.